ಪ್ರೀತಿಯ ಪರಲೋಕ ತಂದೆ, ಈ ದಿನ ಬೆಳಗ್ಗೆ ಕರ್ತನೆ ನಾವು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಆರಾಧಿಸಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಮತ್ತು ಈಗ ಕರ್ತನೆ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸ್ತಿರ್ಬೇಕಾದ್ರೆ ಸ್ವಾಮಿ ನೀನು ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯದೊಟ್ಟಿಗೆ ನೀನು ಮಾತನಾಡು. ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಎಲ್ಲರೂ ಸೇರೋಣ. ಆಮೇನ್ ಆಮೇನ್. ನಾವೆಲ್ಲರೂ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರೇರೆ. ನಾನು ಬರೋ ವಾರದಿಂದ ನೆಹೆಮೀಯನ ಪುಸ್ತಕವನ್ನು ನಿಮಗೆ ಹೇಳಿಕೊಳ್ಳಿಕ್ಕಿದ್ದೇನೆ ಪ್ರೇರೆ. ಈಗಾಗಲೇ ನಾವು ಯಾವ ಪುಸ್ತಕವನ್ನು ಮುಗಿಸಿದ್ದೇವೆ? ನೆಹೆಮೀಯ ಪುಸ್ತಕವನ್ನು ಮುಗಿಸಿದ್ದೇವೆ. ಎಜ್ರನ ಪುಸ್ತಕವನ್ನು ಬರೋ ವಾರದಿಂದ ನಾನು ನಿಮಗೆ ಹೇಳಿಕೊಳ್ಳಿಕ್ಕಿದ್ದೇನೆ. ಆಮೇಲೆ ಅದಕ್ಕಿಂತ ಮುಂಚೆ ಇವತ್ತೊಂದು ಚಿಕ್ಕದಾದ ವಾಕ್ಯವನ್ನು ನಾವು ನೋಡಿಕೊಂಡು ಪ್ರಾರ್ಥನೆಯಲ್ಲಿ ಹೋಗುವವರಾಗಿರೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 14ನೇ ವಚನದಿಂದ 21ನೇ ವಚನದವರೆಗೆ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಅಲ್ಲಿ 5,000 ಜನರಿಗೆ ಊಟ ಮಾಡಿಸುತ್ತಾನೆ ಪ್ರೇಯರ್. ಎಷ್ಟು ಸಾವಿರ ಜನರಿಗೆ? 5,000 ಜನರಿಗೆ. ಯೇಸು ಸ್ವಾಮಿ ಆಚೆ ದಡದಲ್ಲಿ ಇದ್ದಾನೆ ಅಂತೇಳಿ ಜನರು ಕೇಳಿದಾಗ ಏನು ಮಾಡಿದ್ರಂತೆ? 14ನೇ ವಚನ ಓದಿಕೊಳ್ಳೋಣ. ಮೈಕಿರರು ಹೋದ್ರಿ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಕೇಳ್ರಿ, ನಾವು ಈ ಒಂದು ವಾಕ್ಯ ಭಾಗವನ್ನು ಮಾರ್ಕನು ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ ಎಲ್ಲ ಕೂಡ ಓದ್ಬೋದು. ಅವರು ಯೇಸುವಿನ ಬಳಿಗೆ ಬಂದು ಈಗಾಗಲೇ 3 ದಿವಸ ಆಗಿತ್ತಂತೆ. ಎಷ್ಟು ದಿವಸ ಆಗಿತ್ತಂತೆ? 3 ದಿವಸ. 3 ದಿವಸ ಯೇಸು ಅವ್ರಿಗೆ ಏನು ಹೇಳ್ಕೊಡ್ತಾ ಇದ್ದಾನೆ? ವಾಕ್ಯವನ್ನು ಹೇಳ್ಕೊಡ್ತಾ ಇದ್ದಾನೆ ಪ್ರೇರೆ. ಏನು ಹೇಳ್ಕೊಡ್ತಾ ಇದ್ದಾನೆ? ವಾಕ್ಯವನ್ನು ಹೇಳ್ಕೊಡ್ತಾ ಇದ್ದಾನೆ. ಅವರು ಕೇಳಿದ ಮೇಲೆ ಇನ್ನೇನು 3ನೇ ದಿವಸ ಅವ್ರನ್ನ ಕಳಿಸ್ಬೇಕು. ಯೇಸು ಹೇಳ್ತಾನೆ, ಈ ಜನರು ಅವರು ಹೋಗ್ತಾ ಇರ್ಬೇಕಾದ್ರೆ ದಣಿದು ಹೋಗ್ತಾರೆ, ಅದಕ್ಕಾಗಿ ಅವ್ರಿಗೇನು ಕೊಡ್ರಿ? ಊಟವನ್ನು ಕೊಡಿರಿ ಎಂಬುದಾಗಿ ಹೇಳಿದನು. ಏನನ್ನು ಕೊಡ್ರಿ ಎಂಬುದಾಗಿ ಹೇಳಿದನು? ಊಟವನ್ನು ಕೊಡಿರಿ ಎಂಬುದಾಗಿ ಹೇಳಿದ. ಕಾರಣ, ನಮ್ಮ ದೇವರು ನಮ್ಮ ಕುರಿತಾಗಿ ಕನಿಕರ ಉಳ್ಳಾತನು. ಅವರ್ ಗಾಡ್ ಈಸ್ ಎ ಗಾಡ್ ಆಫ್ ಕಂಪ್ಯಾಷನ್. ನಮ್ಮ ದೇವರು ಯಾವ ದೇವರಂತರಿ? ಕನಿಕರ ಉಳ್ಳ ದೇವರು. ಎಲ್ಲರೂ ಹೇಳ್ರಿ, ಕನಿಕರ ಉಳ್ಳ ದೇವರು. ಜೋರಾಗಿ ಹೇಳ್ರಿ, ಕನಿಕರ ಉಳ್ಳ ಆತನು. ಆತನ ಏನು ಮಾಡಿದಂತೆ? ಕನಿಕರ ಪಟ್ಟು ಅಲ್ಲಿದ್ದಂಥ ರೋಗಿಗಳನ್ನು ಗುಣಪಡಿಸಿದಂತೆ ಪ್ರಿಯರೇ. ಯೇಸು ಏನಾದರೂ ಅದ್ಭುತವನ್ನು ಮಾಡೋದಕ್ಕಿಂತ ಮುಂಚೆ ಆತನು ಕನಿಕರದಿಂದ ಚಲಿಸುತ್ತಾನೆ. ಹಲ್ಲೆಲೂಯಾ. ಯಾವುದರಿಂದ ಚಲಿಸುತ್ತಾನ್ರಿ? ಕನಿಕರದಿಂದ ಚಲಿಸ್ತಾನೆ. ಯಾವಾಗೆಲ್ಲ ಯೇಸು ಈ 4 ಸುವಾರ್ತೆಗಳಲ್ಲಿ ಕನಿಕರದಿಂದ ಚಲಿಸಿದನೋ ಅಲ್ಲಿ ಅದ್ಭುತಗಳು ನಡೆದವು ಪ್ರಿಯರೇ. ನೀವು ಪ್ರತಿ ಅದ್ಭುತ ನೋಡ್ರಿ, ಆ ಪ್ರತಿ ಅದ್ಭುತಕ್ಕಿಂತ ಮುಂಚೆ ಯೇಸು ಕನಿಕರದಿಂದ ಚಲಿಸಿದನು. ಆ ಒಂದು ನಾಯಿನ್ ಎನ್ನುವಂಥ ಪಟ್ಟಣಕ್ಕೆ ಯೇಸು ಹೋಗ್ತಿರ್ಬೇಕಾದ್ರೆ ಅಲ್ಲಿದ್ದಂಥ ವಿಧವೆಯನ್ನು ನೋಡಿ ಆತನು ಕನಿಕರ ಪಟ್ಟಂತೆ ಪ್ರಿಯರೇ. ಅಯ್ಯೋ, ಈ ತಾಯಿಯ ಒಬ್ಬನೇ ಮಗಳು ತೀರಿ ಹೋಗಿದ್ದಾನಂತೇಳಿ ಯೇಸು ಏನು ಪಟ್ಟಂತೆ? ಕನಿಕರ ಪಟ್ಟು ಸತ್ತು ಹೋಗಿದ್ದ ಯೌವನಸ್ಥನನ್ನು ಎಬ್ಬಿಸಿದಂತೆ ಪ್ರಿಯರೇ. ಯೇಸು ಕನಿಕರ ಪಟ್ಟು ಆ 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸಿದನು. ಯೇಸು ಕನಿಕರ ಪಟ್ಟು ಆ ಸತ್ತು ಹೋಗಿದ್ದ ಲಾಜರನನ್ನು ಜೀವಂತವಾಗಿ ಬರುವಂತೆ ಮಾಡಿದನು. ಆತನ ಕನಿಕರ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುವಂತೆ ಮಾಡುತ್ತದೆ. His compassion will create miracle in our lives. ನಮ್ಮ ದೇವರು ಕನಿಕರ ಉಳ್ಳವನು. ಇಲ್ಲಿ ಜನರನ್ನು ನೋಡಿ ಆತನ ಏನು ಮಾಡ್ತಾ ಇದ್ದಾನೆ? ಕನಿಕರ ಪಡ್ತಾ ಇದ್ದ. ಅಯ್ಯಪ್ಪ ಹೋಗ್ಲಿ ಬಿಡಪ್ಪ, ಇವ್ರು ಹೆಂಗೋ ಬಂದಾರ, ಇವ್ರು ಹೆಂಗೋ ಹೋಗ್ಲಿ ಬಿಡಂತೇಳಿ ಅವ್ರಿಗಿರುವಂಥ ಕೊರತೆಯನ್ನು ದೇವರು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ರೀ. ಹೇಳ್ರಿ, ಅವ್ರಿಗಿರುವಂಥ ಕೊರತೆನ ಯೇಸು ಏನು ಮಾಡಿಲ್ಲ? ಅವ್ರಿಗೆ ಊಟ ಬೇಕು, ದೇವ್ರು ಹೇಳಿದೆ ಹೆಂಗೆ ಬೇಕಾರೆ ಹಂಗೆ ಹೋಗ್ರಪ್ಪ. ಇಲ್ಲ 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 ಪ್ರೇರೆ. ಬೈಬಲ್ ಹೇಳ್ತದೆ ಇಬ್ರಿಯ 4 ಅದರ 13ನೇ ವಚನದಲ್ಲಿ, ನಮಗಿರುವಂಥ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ನೋಡ್ರಿ, ಓದಿ 4ನೇ 13ನೇ ವಚನ.
4:13. ಇಬ್ರಿಯರ ಬರೆದ ಪತ್ರಿಕೆ. ನಾವು ಯಾವಾತನಿಗೆ ಇಲ್ಲ 15ನೇ ವಚನ ಹೋದ್ರಿ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಕೇಳ್ರಿ, ಬೈಬಲ್ ಹೇಳುತ್ತದೆ, ನಮಗಿರುವ ಮಹಾಯಾಜಕನು ನಮ್ಮ ಬಲಹೀನತೆಗಳನ್ನು ಕುರಿತು ಅನುಕಂಪಗೊಳ್ಳದೆ ಇರುವವರಲ್ಲ. ಆತನಿಗೆ ನಮ್ಮ ಬಗ್ಗೆ ಕನಿಕರ ಐತಿ. ಎಲ್ಲ ಹೇಳ್ರಿ, ಯೇಸುವಿಗೆ ಹೇಳ್ರಿ, ಬಾಯ್ತಾರೆ ಹೇಳಿ, ನನ್ನ ಕುರಿತು ಕನಿಕರ ಇದೆ. ನಮ್ಮ ದೇವರು ನಮ್ಮ ಅವಶ್ಯಕತೆಗಳು ನಮಗಿದ್ದಾಗ ದೂರ ಇರುವ ದೇವರಲ್ಲ. ಆತನು ನಮಗೆ ಕೊರತೆಗಳಿದ್ದಾಗ ನಮ್ಮನ್ನು ಕೈ ಬಿಡುವ ದೇವರಲ್ಲ. ನಮಗೆ ರೋಗ ಇದ್ದಾಗ ಆತನು ನಮ್ಮನ್ನು ನೋಡಲಾರದೆ ಇರುವ ದೇವರಲ್ಲಮ್ಮ. ನಮ್ಮ ಕುರಿತು ಆತನಿಗೆ ಒಂದು ಅನುಕಂಪ ಇದೆ. ಎಲ್ಲೆಲ್ಲರೂ ಏನಿದೆ ಹೇಳ್ರಿ, ಏನಿದೆ? ಅನುಕಂಪ, ಕರುಣೆ, కనికర ఇదేరి దేవునికి మా ఎడల జాలి కలిగి ఉన్నాడండి. మాకు అవసరాలు ఉన్నప్పుడు ఆయన మమ్మల్ని విడిచిపెట్టే దేవుడు కాదు. మాకు అక్కర్లు ఉన్నప్పుడు నాకేం తెలియదప్ప అని ఉండే దేవుడు కాదండి. ఆయన మా ఎడల ಜಾಲಿ కలిగి ఉన్నాడు. ಆತನು ನಮ್ಮ ಕುರಿತು ಕನಿಕರ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕೊರತೆ ಆತನಿಗೆ ಗೊತ್ತ್ರಿ, ಆತನು ಸಂಧಿಸ್ತಾನೆ. ಇಲ್ಲಿದ್ದಂಥ ಜನರಿಗೆ ಹೊಟ್ಟೆ ಹಸಿವಾಯ್ತು ರೀ. ಆದರೆ ಯೇಸು ಏನು ಮಾಡೋದು ಗೊತ್ತಾ? ಆತನ ಶಿಷ್ಯರಿಗೆ ಹೇಳ್ದ, ನೀವು ಅವ್ರಿಗೆ ಏನು ಕೊಡ್ರಿ? ಊಟಕ್ಕೆ ಕೊಡ್ರಿ. ಯಾಕೆ? ಇದು ಅಡವಿ. ಎಲ್ಲರೂ ಹೇಳ್ರಿ, ಎಲ್ಲ ಹೇಳ್ರಿ, ಅಡವಿ. ಹೇಳ್ರಿ, ಅಡವಿ. ಪ್ರೇರೆ, ನಮಗೂ ಕೂಡ ಕೆಲವೊಂದು ಸಾರಿ ಅಡವಿಯ ಅನುಭವಗಳಾಗ್ತದೆ ರೀ. ವಿ ಹ್ಯಾವ್ ಟು ಗೋ ಥ್ರೂ ದ ಸೀಸನ್ ಆಫ್ ವಿಲ್ಡರ್ನೆಸ್. ಈ ಅಡವಿ ನಮ್ಮನ್ನು ಕುಗ್ಗಿಸುವುದಕ್ಕಲ್ಲ, ಚೆನ್ನಾಗಿ ಕೇಳ್ರಿ. ಈ ಅಡವಿ ನಮ್ಮನ್ನು ತಳ್ಳಿ ಬಿಡುವುದಕ್ಕಾಗಿ ಅಲ್ಲ. ಈ ಅಡವಿ ದೇವರು ನಂಬಿಗಸ್ತನು ಎಂಬುದಾಗಿ ನಿರೂಪಿಸುವುದಕ್ಕಾಗಿಯೇ. ಹಲ್ಲೆಲೂಯಾ. ಅಡವಿ ಅಂದರೆ ನಿನಗಿರುವಂಥ ಕಷ್ಟ, ಕಣ್ಣೀರು, ಗೋಳಾಟ, ಇಲ್ಲ ನಿನಗಿರುವಂಥ ಸವಾಲುಗಳು ಏನೇ ಆಗಿರಲಿ, ಅದೊಂದು ಅಡವಿಯ ರೀತಿಯಲ್ಲಿ ಇರ್ಬೋದು. ಆದರೆ ನಿನ್ನ ಅಡವಿ ಇರೋದು ನಿನ್ನನ್ನು ಅವಮಾನಪಡಿಸುವುದಕ್ಕಲ್ಲ. ನಿನ್ನ ಅಡವಿಯ ಅನುಭವ ನಿನ್ನ ದೇವರಾದ ಯೇಸುವನ್ನು ನೀನು ಮಹಿಮೆ ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಯಾವಾಗ ಈ ಅಡವಿಯ ಅನುಭವಕ್ಕೆ ನೀನು ಹೋಗ್ತೀಯೋ, ಗುಣಗುಟ್ಬೇಡ. ಇಸ್ರಾಯೇಲರು ಮಾಡಿದ ತಪ್ಪೇನು ಗೊತ್ತಾ? ಈ ಅಡವಿಯಲ್ಲೇ ನಾವು ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ, ఈ అడవిలో మేము చనిపోతే బాగుంటుంది అంతేಳಿ ఆ అడవిలోనే వాళ్ళు చనిపోయారు. ఎవరు కూడా వాగ్దాన దేశానికి పోలేదు. ಈ ಅಡವಿಗೆ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ, ಈ ಅಡವಿಯಲ್ಲೇ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಡವಿಯಲ್ಲೇ ಸತ್ತೋಗ್ಬಿಟ್ರೆ ಅವರು. ಯಾರು ಕೂಡ ದೇವರು ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ಹೋಗಲಿಲ್ಲ. ಅಮ್ಮ, ನಿನ್ನ ಅಡವಿಯಲ್ಲಿ ನೀನು ಸಾಯುವುದಕ್ಕಾಗಿ ದೇವರು ನಿನಗೆ ಆ ಅಡವಿಯ ವಿಲ್ಡರ್ನೆಸ್ ಅನುಭವ ಕೊಡ್ತಾ ಇಲ್ಲ. ಆ ಅಡವಿಯಲ್ಲಿ ದೇವರು ಎಷ್ಟು ನಂಬಿಗಸ್ತನು ಎಂಬುದಾಗಿ ನೀನು ರುಚಿ ನೋಡುವುದಕ್ಕಾಗಿ ದೇವರು ನಿನ್ನನ್ನು ಆ ಅಡವಿಯ ಅನುಭವಕ್ಕೆ ನಡೆಸ್ತಾ ಇದ್ದಾನೆ. ಒಂದು ವೇಳೆ ನಿನಗೆ ಅಡವಿಯ ಅನುಭವ ಈ ದಿನ ಇದ್ದರೆ ನಿನಗೆ ದೇವರಿಗೆ ಸ್ತೋತ್ರ ಹೇಳು, ಗುಣಗುಟ್ಟಬೇಡ. ಇಸ್ರಾಯೇಲರು ಅಡವಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಏನು ಮಾಡಿದ್ರಂತೆ? ಗುಣಗುಟ್ಟಿದ್ರಂತೆ. ನನಗೆ ಗುಣಗುಟ್ಟೋರಂದ್ರೆ ಇಷ್ಟ ಇಲ್ಲ, ನನಗಲ್ಲ, ದೇವರಿಗೂ ಇಷ್ಟ ಇಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರ ದೊಡ್ಡ ಪ್ರಾಬ್ಲಮ್ ಏನು ಹೇಳ್ರಿ? గ్రంబ్లింగ్, సణుగు కునేది. తెలుగు చెలగలుగుతారు, సణుగు కునేదండి. వాళ్ళ దగ్గర డబ్బులు ఉంటే కూడా సణుగుతారు, లేదంటే కూడా సణుగుతారు. షీటిల్ని ఉంటే కూడా సణుగుతారు, రూఫ్ ఉంటే కూడా సణుగుతారు. సణుగుకునే వాళ్ళు దేవునికి ఇష్టలుగా ఉండేదానికి సాధ్యం లేదు. మేము సణుగుకునే వాళ్ళు కాదు, దేవుని చూచి మేము ಸ್ತುತಿಂಚೇ వాళ్ళుగా ఉండాలి. ಹಲ್ಲೆಲೂಯಾ. ನಾವು ಗುಣಗುಟ್ಟುವವರಾಗಿರಬಾರದು, ದೇವರಿಗೆ ಸ್ತೋತ್ರ ಗಾನವನ್ನು ನಾವು ಮಾಡುವವರಾಗಿರಬೇಕು ಪ್ರಿಯರೇ. ಇಲ್ಲಿ ಇದು ಅಡವಿ ಅಂತೇಳಿ ಅವ್ರಿಗೆ ಭಯ ಆಗ್ಬಿಡ್ತಂತೆ.
ಆಮೇಲೆ ಪ್ರಿಯರೇ, ನೀನು ಅಡವಿಯ ಅನುಭವದಲ್ಲಿದ್ದರೆ ನೀನು ಭಯಪಡಬೇಡ, ದೇವರನ್ನು ಸ್ತುತಿಸು. ಆಮೇನ್, ಹಲ್ಲೆಲೂಯಾ. ಆ ಸ್ತುತಿಯಲ್ಲಿ ದೇವರು ನಿನಗೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದಮೇಲೆ ನಾವು ನೋಡ್ತೇವೆ ಪ್ರಿಯರೇ, ಮುಂದೆ ಯೇಸು ಅಲ್ಲಿ 15ನೇ ವಚನದ ಕೊನೆ ಭಾಗದಲ್ಲಿ ಅವರು ಶಿಷ್ಯರು ಬಂದು ಹೇಳ್ತಾರೆ, ಈಗ ಒತ್ತೋಯ್ತು, ಈ ಗುಂಪಿಗೆ ಏನು ಕೊಡು, ಅಪ್ಪಣೆ ಕೊಡು. ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಏನು ಮಾಡಲಿ, ಅವರಿಗೆ ಊಟವನ್ನು ಕೊಂಡುಕೊಳ್ಳಲಿ ಅಂದಾಗ ಯೇಸು ಏನು ಹೇಳಿದಂತೆ ಗೊತ್ತಾ? 16ನೇ ವಚನ. ಯೇಸು ಮೈಕ್ ಯಾಕೆ ಆಫ್ ಆಗ್ತೈತೆ? ಏಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅವಾಗ ಶಿಷ್ಯರು ಏನು ಹೇಳಿದ್ರು? ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಕೇಳ್ರಿ, ಫಿಲಿಪ್ಪ ಎನ್ನುವಂಥ ಒಬ್ಬ ದೇವರ ಶಿಷ್ಯ, ಯೇಸು ಸ್ವಾಮಿ ಶಿಷ್ಯ. ಯಾವಾಗ ಇಲ್ಲಿ ಕೊರತೆ ಬಂತು, ಯೇಸು ಸ್ವಾಮಿ ಹೇಳ್ದ, ನೀವೇ ಕೊಡ್ರಪ್ಪ ಊಟಕ್ಕೆ. ಏನು ಹೇಳ್ದ ನೋಡ್ರಿ, ದೇವರು ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿಟ್ಟಿದ್ದಾನೆ ಹೇಳ್ರಿ? ನಮ್ಮಲ್ಲೇ ಇಟ್ಟಿದ್ದಾನೆ. ಹೇಳ್ರಿ, ನನ್ನಲ್ಲಿ ಇಟ್ಟಿದ್ದಾನೆ. ಜೋರಾಗಿ ಹೇಳ್ರಿ, ನನಗೆ ಹೇಳ್ರಿ, ಕೈ ತೋರಿಸಿ ನೀವು ಹೇಳ್ರಿ, ನನ್ನಲ್ಲಿ ಇಟ್ಟಿದ್ದಾನೆ. ಹೇಳ್ರಿ, ನನ್ನ ಸಮಸ್ಯೆಗೆ ಪರಿಹಾರ ನಾನೇ. ಹಲ್ಲೆಲೂಯಾ. ನೀನೇನು ಮಾತಾಡ್ತೀನಿ ನೋಡು, ಅದೇ ನಿನಗೆ ಪರಿಹಾರವಾಗಿ ಬದಲಾಗ್ತದೆ. ನೀನೇನು ಮಾತಾಡ್ತೀನಿ ನೋಡು, ಅದೇ ನಿನ್ನ ಸಮಸ್ಯೆ ಆಗಿ ಕೂಡ ಬದಲಾಗ್ತದೆ. ಯಾವ ಶಿಷ್ಯರು ಹೇಳಿದ್ರು ಇವ್ರನ್ನ ಕಳಿಸ್ಬಿಡಪ್ಪ ಅಂತೇಳಿ, ಅದೇ ಶಿಷ್ಯರಿಗೆ ಯೇಸು ಹೇಳ್ದ, ನೀವೇ ಊಟ ಕೊಡ್ರಿ. ಅವಾಗ ತೋಮ ಅನ್ಕೊಂಡಿರ್ತಾನೆ, ನಿನಗೆ ಹೇಳಿದೆ ಪೇತ್ರ ಬಾಯಿ ಮುಚ್ಕೊಂಡಿರಂತ, ನೀನು ನಮ್ಮ ಮಾತು ಕೇಳಿಲ್ಲ ನೋಡು, ಇವಾಗ ಬಂತು ನಮಗೆ. ಯಾರಿಗೆ ಬಂತು ಇವಾಗ ಅಂತ ಒಂದು ಟೊಂಗ ಹಾಕಿದರೆ ಹಾಕಿರ್ಬೋದು ತೋಮ. ಯಾರಿಗೆ? ಸುಮ್ಮನೆ ಹೇಳ್ತಿದ್ದೀನಿ, ಹಾಕಿಲ್ಲ ಮತ್ತೆ. ಆದರೆ ಒಬ್ಬ ಫಿಲಿಪ ಇದ್ದ, ಇವರೇ ನೀನು ತೋಮ ಬರೇ ನೀನು ಜಗಳ ಆಡೋದೆ, ಪೇತ್ರ ನೀನು ಬರೇ ಹಿಂಗೆ ಹೋಗೋದು, ಸೊ ತಡ್ರಪ್ಪ ಅಂತೇಳಿ ಹೋದ. ಅಲ್ಲೆಲ್ಲೋ ಹೋದೆ, ಸಣ್ಣ ಹುಡುಗ ಇದ್ದಂತಲ್ಲಿ. ಯಮ್ಮ, ಸಣ್ಣ ಹುಡುಗನ ಹತ್ರ ಏನಿತ್ತು? 5 ರೊಟ್ಟಿ 2 ಮೀನಿತ್ತಂತೆ. ಬಾಪ ಇದನೈತೆ ಬಾ ಅಂತೇಳಿ ಕರ್ಕೊಂಬಂದಂತೆ. ಯೇಸು ಸ್ವಾಮಿ ನೋಡ್ದಂತೆ, ಏನಪ್ಪ ಫಿಲಿಪ ಸ್ವಾಮಿ, ಇವರಂತೂ ಜಗಳ ಆಡ್ತಾರಪ್ಪ, ತೋಮ ಪೇತ್ರ ತೋಮನ ಮೇಲೆ ಇವರೆಲ್ಲ ಹಿಂಗೆ. ನಾನು ಹೋಗಿ ಏನು ಮಾಡೀನಿ, ಈ ಹುಡುಗನ ಕರ್ಕೊಂಬಂದೀನಿ, ಇವನ ಹತ್ರ ಏನೈತೆ? 5 ರೊಟ್ಟಿ 2 ಮೀನೈತೆ, ಏನನ್ನ ಮಾಡಿ ನೀನು. ಹೌದಾ? ಫಿಲಿಪ ಬಾ ತೊಂಬ 5 ರೊಟ್ಟಿ. ಫಿಲಿಪ, ಅಪ್ಪ ಹುಡುಗನ ರಿಕ್ವೆಸ್ಟ್ ಮಾಡ್ದಪ್ಪ, ನಿನಗೆ ಆಮೇಲೆ ಹೋಗ್ಬೇಕಾರೆ ಚಾಕ್ಲೇಟ್ ಕೊಡಿಸ್ನಪ್ಪ. ಇಲ್ಲಾಂದ್ರೆ ಹೇಳಿರ್ತಾನಪ್ಪ, ನಾನು ನಿಮ್ಮ ಮನೆಗೆ ಬಂದೆ, ಮತ್ತೆ ಬಂದು ಈ 5 ರೊಟ್ಟಿ 2 ಮೀನು ಮತ್ತೆ ವಾಪಸ್ ಕೊಡ್ತೀನಿ ಅಂತೇಳಿ ಹಿಂಗೋ ಒಂದು ರಿಕ್ವೆಸ್ಟ್ ಮಾಡಿ ಮಕ್ಕಳ ತಾಗ ಇಸ್ಕೊಳ್ಳೋದು ಈಸಿನಾ? ಹೇಳ್ರಿ, ಮಕ್ಕಳ ತಾಗ ಇಸ್ಕೊಳ್ಳೋದು ಈಸಿನಾ? ಹೇಳ್ರಮ್ಮ. ಮಕ್ಕಳಿಗೆ ಏನನ್ನ ಕೊಡ್ರಿ, ಆಮೇಲೆ ಕೇಳ್ರಿ, ಕೊಡ್ತಾರಾ? ಏನು ಕೊಡೋದಿಲ್ಲ. ಅವ್ರಿಗೆ ನಂಬಿಸ್ಬೇಕು, ಅಮ್ಮ ನಿನಗೆ ಇದಕ್ಕಿಂತ ದೊಡ್ಡದು ಕೊಡ್ತೀನೋ, ಇದು ಚೆನ್ನಾಗಿಲ್ಲೋ, ಇದು ತಿಂದರೆ ಹುಳ ಬೀಳ್ತದೋ, ಹಿಂಗೆಲ್ಲ ಹೇಳಿ ಪಾಪ ಫಿಲಿಪ್ ಏನು ಸರ್ಕಸ್ ಮಾಡ್ದಾನೆ ಹುಡುಗನ ಹತ್ರ ಅಲ್ಲ, ಸರ್ಕಸ್ ಮಾಡಿ ಲಾಸ್ಟಿಗೆ ಅವನ ಕೈಯಿಂದ 5 ರೊಟ್ಟಿ 2 ಮೀನು ಇಸ್ಕೊಂಡು. ಆ ಹುಡುಗ ಕೂಡ ಭಾಳ ಒಳ್ಳೆ ಪಾಠ ಕಲಿಸ್ತಾನೆ ರೀ ನಮ್ಮ ಜೀವಿತದಲ್ಲಿ. ನೋಡಿರಿ, ನಾವು ನಮ್ಮ ಸ್ವಾರ್ಥಕ್ಕಾಗಿ ಜೀವಿಸಬಾರ್ದ್ರಿ, ಬೇರೆಯವರ ಹಿತಕ್ಕಾಗಿ ನಾವು ಜೀವಿಸ್ಬೇಕು. ಹೇಳ್ರಿ, ಆ ಹುಡುಗನಲ್ಲಿ ಏನು ಇದ್ದಿಲ್ಲರಿ, ಸ್ವಾರ್ಥ ಇದ್ದಿಲ್ಲ ನೋಡ್ರಿ. ಅವ್ನು ಬಚ್ಚಿಟ್ಕೊಳ್ಳಿಲ್ಲ. ನಾವು ಕೂಡ ಸ್ವಲ್ಪ ಟೈಮ್ ಬಚ್ಚಿಟ್ಕೊಳ್ತೀವಿ. ಬರೇ ನಾನು ಯಾವಾಗಲೂ ಹೇಳ್ದಂಗೆ ಇವಾಗ ಹೇಳ್ತೇನೆ, ಬಿರಿಯಾನಿ ಮಾಡ್ಕೊತೀವಲ್ಲ, ಬಿರಿಯಾನಿ ಮಾಡ್ಕೊತೀವಿ, ನಾವು ತಿಂತೀವಿ, ಹೊಟ್ಟೆ ತುಂಬ ತಿಂತೀವಿ. ತಿಂದು ಆಮೇಲೆ ಒಂದು ಏನೋ ಕುಡಿತೀವಿ, ಇಲ್ಲ ಜೀರಾ ರೈಸ್ ಕುಡಿತೀವಿ, ಏನೋ ಆಗ್ಬೇಕಂತ ಉಳಿತು ಅನ್ಕೊಳ್ರಿ. మిగిలిందా పెట్టడి ఫ్రిడ్జ్లో పొద్దున వేడి చేసుకుని తిందాం. ಪಾಪ ಪಕ್ಕದ ಮನೆ ಹುಲಿಗಮ್ಮ ಕಾಯ್ತಿರ್ತಾಳೆ, ಈ ರೂತಮ್ಮ ಏನಪ್ಪ ಬಿರಿಯಾನಿ ಮಾಡಾಳ ಇವತ್ತು ಕೊಡ್ತಾಳೇನಂತ. ಈ ಅಮ್ಮ ರೂತಮ್ಮ ಹಿಂಗೆ ಉಳಿದ್ರು ಕೂಡ ಎಲ್ಲಿಡೋ, ಫ್ರಿಜ್ಜಲ್ಲಿಡೋ. ನಾವೇ ನೋಡ್ರಿ ಎಷ್ಟು ಸ್ವಾರ್ಥಿಗಳ್ರಿ ನಾವು. ಈ ಹುಡುಗ ಸ್ವಾರ್ಥ ಇಲ್ಲರಿ, ಅವನಲ್ಲಿ ಕೊಟ್ಬಿಟ್ಟು 5 ರೊಟ್ಟಿ 2 ಮೀನು. ಪ್ರೇರೆ ನಾನು ಹೇಳ್ತೀನಿ, ನೀನು ಎಷ್ಟು ಕೊಡ್ತೀಯೋ ಅಷ್ಟು ಬರ್ತದೆ. ನಂಬೋರು ಮಾತ್ರ ಹೇಳ್ರಿ, ನಂಬೋರು ಮಾತ್ರ ಹೇಳ್ರಿ. ನೀನು ಎಷ್ಟು ಹಿಡ್ಕೊಳ್ತೀಯೋ ಅಷ್ಟು ಸೋರೋಗ್ಬಿಡುತ್ತೆ, ನೀನು ಎಷ್ಟು ಬಿಡ್ತೀಯೋ ಅಷ್ಟು ವಾಪಸ್ ಬರ್ತದೆ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ಹುಡುಗ ಕೊಟ್ಟ ರೀ 5 ರೊಟ್ಟಿ 2 ಮೀನು ಕೊಟ್ಟ. ಪ್ರೇರೆ ನಾನು ಹೇಳ್ತೇನೆ ರೀ, ಈ ಮಾತು ಚೆನ್ನಾಗಿ ಬರೆದಿಟ್ಕೊಳ್ರಿ. ಯೇಸುವಿನ ಸಾಮರ್ಥ್ಯ ಸಂಖ್ಯೆಗಿಂತ ದೊಡ್ಡದು. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಯೇಸು ನಮ್ಮ ಅವಶ್ಯಕತೆಗಿಂತ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಜೀಸಸ್ ಈಸ್ ಗ್ರೇಟರ್ ದೆನ್ ಯುವರ್ ನೀಡ್. ಯೇಸು ನಿನ್ನ ಅವಶ್ಯಕತೆಗಿಂತ ದೊಡ್ಡವನಮ್ಮ. ಇಲ್ಲಿದ್ದಂಥ ಶಿಷ್ಯರು ಅವಶ್ಯಕತೆಯನ್ನು ನೋಡಿದ್ರಿ. ಅಲ್ಲಿದ್ದಂಥ ಶಿಷ್ಯರು ಯಪ್ಪ ಇಷ್ಟು ಜನ, ಇಷ್ಟು ಸಂಖ್ಯೆ ನೋಡಿದರು. ಆದರೆ ಸಾಮರ್ಥ್ಯವುಳ್ಳ ಯೇಸುವನ್ನು ಅವರು ನೋಡಲಿಲ್ಲ. ಆ ಒಂದು ಕೊರತೆಗಿಂತ ದೊಡ್ಡವನಾದ ಯೇಸುವನ್ನು ಅವರು ನೋಡಲಿಲ್ಲ. ಪ್ರಿಯರೇ, ಅಮ್ಮ ನಾನು ಹೇಳ್ತೀನಿ, ನಿನ್ನ ಯೇಸು ನಿನ್ನ ಅವಶ್ಯಕತೆಗಿಂತ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸು ನಿನ್ನ ಅವಶ್ಯಕತೆಗಿಂತ ದೊಡ್ಡವನಾಗಿದ್ದಾನೆ. ಹೇಳ್ರಿ, ಜೀಸಸ್ ಈಸ್ ಗ್ರೇಟರ್ ದೆನ್ ಯುವರ್ ನೀಡ್. ಆಮೆನ್. ನಿನ್ನ ಸಾಮರ್ಥ್ಯ ನೋಡಿದರೆ ಏನಾಗೋದಿಲ್ಲ. ನಿನ್ನ ಸಾಮರ್ಥ್ಯ ನೋಡಿದರೆ ಮನೆ ಕಟ್ಟಕ್ಕಾಗೋದಿಲ್ಲ ನಿನಗೆ. ನಿನ್ನ ಸಾಮರ್ಥ್ಯ ನೋಡಿದರೆ ನೀನು ಗುಣ ಆಗೋದಿಲ್ಲ. ಆದರೆ ಯೇಸುವಿನ ಸಾಮರ್ಥ್ಯವನ್ನು ನೋಡು, ನಿನಗೆ ನಷ್ಟವಾದದೆಲ್ಲವೂ ಕೂಡ ಲಾಭವಾಗಿ ಬದಲಾಗ್ತದೆ. ಹಲ್ಲೆಲೂಯಾ. ನೀನು ಯೇಸುವಿನ ಸಾಮರ್ಥ್ಯವನ್ನು ನೋಡು, ನಿನಗೆ ಬಲಹೀನವಾದದೆಲ್ಲ ನಿನ್ನ ಬಲವಾಗಿ ಬದಲಾಗ್ತದೆ. ನೀನು ಯೇಸುವಿನ ಕಡೆಗೆ ನೋಡು, ನಿನ್ನ ಎಲ್ಲ ಅಸಾಧ್ಯವಾದದ್ದು ಸಾಧ್ಯವಾಗಿ ಬದಲಾಗ್ತದೆ. ಯಾಕೆ? ಯೇಸು ನಮ್ಮ ಅವಶ್ಯಕತೆಗಿಂತ ದೊಡ್ಡವನಾಗಿದ್ದಾನೆ. ಅಲ್ಲಿರುವ ಸಂಖ್ಯೆಗಿಂತ ಯೇಸುವಿನ ಸಾಮರ್ಥ್ಯ ದೊಡ್ಡದ್ರಿ. 5 ರೊಟ್ಟಿ 2 ಮೀನು ತಂದರು. ಯೇಸು ಏನು ಮಾಡ್ದರಿ ಹೇಳ್ರಿ? ಇನ್ನೊಂದು ಜಾಸ್ತಿ ಹೇಳ್ತೀನಿ ಕೇಳ್ರಿ. ನಂಬಿಕೆ ಇರುವವರು ಯಾವಾಗಲೂ ಕೊರತೆಯಲ್ಲಿ ಕೂಡ ದೇವರಿಗೆ ಸ್ತೋತ್ರ ಹೇಳ್ತಾರೆ. ನಂಬಿಕೆ ಇಲ್ಲದವರು ಸಮೃದ್ಧಿಯಲ್ಲೂ ಕೂಡ ಗುಣಗಾಡ್ತಾರೆ. ಯೇಸು ಇಲ್ಲಿ ಹೆಂಗಿದ್ದಾನೆ ಗೊತ್ತಾ? ನಂಬಿಕೆ ಉಳ್ಳವನಾಗಿದ್ದಾನೆ. ಯೇಸು 5 ರೊಟ್ಟಿ ತೆಗೆದುಕೊಂಡು, ಏನೋ ನಿನಗೆ ಬುದ್ಧಿ ಐತೆ ಇಲ್ಲ, ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಅಂದಿಲ್ಲ. ಯೇಸು 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಮೊದಲು ಏನು ಮಾಡ್ದಂತ ರೀ ನೋಡ್ರಿ. ಬೈಬಲ್ ಹೇಳುತ್ತದೆ 18ನೇ ವಚನ 19ನೇ ವಚನ, ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಏನು ಮಾಡದಂತಾರೆ ಯೇಸು? ಹೇಳ್ರಿ, ಏನು ಮಾಡದಂತ ಯೇಸು? ದೇವರಿಗೆ ಸ್ತೋತ್ರ ಮಾಡದಂತರಿ. ಅಯ್ಯೋ ನನಗೆ ಸ್ವಂತ ಮನೆಯೇ ಇಲ್ಲಪ್ಪ ಅಷ್ಟೇ ಅಂತ ಗುಣಗುಟ್ಬೇಡ್ರಿ. ಅಪ್ಪ ಈ ಬಾಡಿಗೆ ಮನೆ ಆದ್ರೆ ನನಗೆ ಕೊಟ್ಟಿಯಪ್ಪ ಅಂತ ದೇವ್ರಿಗೆ ಏನು ಹೇಳ್ರಿ? ಹೇಳ್ರಿ, ಹೇಳ್ರಿ. ಎಷ್ಟೋ ಜನಕ್ಕೆ ಮನೆ ಇಲ್ಲ, ರೋಡ್ ಮೇಲೆ ಮಲಗ್ತಿದ್ದಾರೆ. ನಮಗಾದರೂ ದೇವರು ಒಂದು ಮನೆ ಕೊಟ್ಟಣ್ರಿ. ಅದಕ್ಕಾಗಿ ನಾವು ಮೊದಲು ದೇವ್ರಿಗೆ ಏನು ಹೇಳಬೇಕು? ಸ್ತೋತ್ರ ಹೇಳ್ಬೇಕ್ರಿ. ಅಪ್ಪ ದೇವರೇ, ಈ ಶೀಟಿನ ಚರ್ಚನ ನಮಗೆ ಕೊಟ್ಟಿಯಪ್ಪ. ಎಷ್ಟೋ ಜನಕ್ಕೆ ಶೀಟ್ ಹಾಕೋಣ ಕೂಡ ಏನಿಲ್ಲ, ಶಕ್ತಿ ಇಲ್ಲಪ್ಪ. ಅವರು ಗಿಡದ ಕೆಳಗೆ ಮಾಡ್ತಾಯಿದ್ದಾರೆ ಆರಾಧನೆ. ನಿನಗೆ ಸ್ತೋತ್ರಪ್ಪ. ಹೇಳ್ರಿ, ಹೇಳ್ರಿ. ನಮಗೇನಾಯ್ತೋ ಅದನ್ನು ನಾವು ಹಿಡಿದುಕೊಂಡು ದೇವರಿಗೆ ಮೊದಲೇನು ಹೇಳ್ಬೇಕ್ರಿ? ಸ್ತೋತ್ರ ಹೇಳ್ಬೇಕ್ರಿ. ಗುಣಗುಟ್ಟಬಾರ್ದು. ನಾನು ಹೇಳ್ತೀನಿ, ಗುಣಗುಟ್ಟುವಿಕೆ ನಿನ್ನ ಜೀವಿತದಲ್ಲಿರುವಂಥ ಆಶೀರ್ವಾದಗಳನ್ನು ನೀನು ಕಳೆದುಕೊಳ್ಳುವಂತೆ ಮಾಡ್ತದೆ. ಸ್ತೋತ್ರ ಏನು ಮಾಡ್ತದೆ ಗೊತ್ತಾ? ಪರಲೋಕದ ಆಶೀರ್ವಾದಗಳನ್ನು ನಿನ್ನ ಮೇಲೆ ಇಳಿಯುವಂತೆ ಮಾಡುತ್ತದೆ. ಹಲ್ಲೆಲೂಯಾ. ದೇವರಿಗೆ ಏನು ಹೇಳು? ಸ್ತೋತ್ರ ಹೇಳು. ಯೇಸು ಏನು ಮಾಡದಂತೆ? 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಮೊದಲು ದೇವರಿಗೆ ಸ್ತೋತ್ರ ಮಾಡಿ ಆಮೇಲೆ ಆ ರೊಟ್ಟಿಗಳನ್ನು ಮುರಿದನು. ಎಲ್ಲರೂ ಹೇಳ್ರಿ, ಹೇಳ್ರಿ ಎಲ್ಲರೂ ಜೋರಾಗಿ ಹೇಳು, ಬಾಯಿ ತೆರೆದು. ರೊಟ್ಟಿಯನ್ನು ಏನು ಮಾಡಿದಂತೆ ಯೇಸು? ಪ್ರೇರೆ, ನೀನು ಎಲ್ಲೇ ತನಕ ಮುರಿಯಲ್ಪಡೋದಿಲ್ಲವೋ ಅಲ್ಲೇ ತನಕ ನೀನು ದೇವರಿಂದ ಉಪಯೋಗಿಸಲ್ಪಡೋದಿಲ್ಲ. ನೀನು ಎಲ್ಲೇ ತನಕ ಮುರಿಯಲ್ಪಡೋದಿಲ್ಲವೋ ಅಲ್ಲೇ ತನಕ ನೀನು ಜನರಿಗೆ ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯ ಇಲ್ಲ. ನೀನು ಮುರಿಯಲ್ಪಡಬೇಕು. ಯು ಹ್ಯಾವ್ ಟು ಬಿ ಬ್ರೋಕನ್ ಟು ಬ್ಲೆಸ್ ಅದರ್ಸ್. ನೀನು ಮುರಿಯಲ್ಪಡದೆ ಹೋದರೆ ಬೇರೆಯವರನ್ನು ನೀನು ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ. ಈ ರೊಟ್ಟಿ ಯಾವಾಗ ಮುರಿಯಲ್ಪಟ್ಟಿತೋ
ಆವಾಗ ಅದು ಹಂಚಲ್ಪಟ್ಟಿತ್ತು ರೀ. ಹಲ್ಲೆಲೂಯಾ. ಯೇಸು ಈ ರೊಟ್ಟಿಯನ್ನು ಮುರಿದ. ಎಲ್ಲ ಹೇಳಿ, ಯೇಸುವೇ ನನ್ನನ್ನು ಮುರಿಯಪ್ಪ. ಹೇಳಮ್ಮ, ಯೇಸುವೇ ನನ್ನನ್ನು ಮುರಿ. ಲಾರ್ಡ್ ಬ್ರೇಕ್ ಮೀ ಲಾರ್ಡ್. ಆಮೇನ್. ಆತ ಯಾವಾಗ ನಿನ್ನನ್ನು ಮುರಿತಾನೋ ಆವಾಗ ನೀನು ಹಂಚಲ್ಪಡುತ್ತಿ. ನೀನು ಮುರಿಯಲ್ಪಡ್ಬೇಕ್ರಿ. ಹಲ್ಲೆಲೂಯಾ. ಮೋಶೆ ಅವ್ರ ಮಾವನ ಮನೆಗೆ ಹೋದರಿ. ಅವ್ರ ಮಾವನ ಮನೆಯಲ್ಲಿ ಏನು ಕಾಯ್ದ ಗೊತ್ತಾ? ಕುರಿ ಕಾಯ್ದರಿ. ಇಲ್ಲಿ ಫರೋನ ಮನೆಯಲ್ಲಿ ಚೆನ್ನಾಗಿದ್ದ ಐಷಾರಾಮಿ ಜೀವಿತ, ಅಲ್ಲಿ ಕುರಿ ಕಾಯ್ತದೆ. ಮುರಿಯಲ್ಪಟ್ಟ ಮೋಶೆಯನ್ನೇ ದೇವರು ಇಸ್ರಾಯೇಲರನ್ನು ನಡೆಸುವುದಕ್ಕಾಗಿ ಉಪಯೋಗಿಸಿದನು. ನೀನು ನಾನು ಮುರಿಯಲ್ಪಡದೆ ಹೋದರೆ ದೇವರಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ದೇವರು ಎಂಥ ಪಾತ್ರೆಗಳನ್ನು ಉಪಯೋಗಿಸ್ತಾನೆ ಗೊತ್ತಾ? ಮುರಿಯಲ್ಪಟ್ಟ ಪಾತ್ರೆಗಳನ್ನು. ಬೈಬಲ್ ಹೇಳುತ್ತದೆ, ಯೆಹೋವನು ಮನ ಮುರಿದವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಆತನು ಉದ್ಧಾರ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ನನ್ನ ಮನವೇ ನೀನು ವ್ಯಥೆ ಪಡುವುದೇಕೆ? ಕರ್ತನಲ್ಲಿಯೇ ನಿರೀಕ್ಷಿಸು, ಆತನನ್ನೇ ನೀನು ಸ್ತುತಿಸಿಕೊಂಡಿರು. ಯಾಕೆ? ಕುಗ್ಗಿ ಹೋದವರನ್ನು ದೇವರು ಉದ್ಧಾರ ಮಾಡುತ್ತಾನೆ. ಮನ ಮುರಿದವರಿಗೆ ಆತನು ನೆರವಾಗುತ್ತಾನಮ್ಮ. ಈ ರೊಟ್ಟಿ ಯಾವ ರೀತಿ ಯೇಸುವಿನ ಕೈಯಲ್ಲಿ ಮುರಿಯಲ್ಪಟ್ಟಿತೋ, ನಾವು ಕೂಡ ನಮ್ಮ ಕುಂಬಾರನ ಕೈಯಲ್ಲಿ ಮುರಿಯಲ್ಪಡಬೇಕು ರೀ. ಆಮೇಲೆ ನಾವು ಜೇಡಿ ಮಣ್ಣು, ಆತ ನಮ್ಮನ್ನು ಹೆಂಗೆ ಬೇಕಾದಂಗೆ ಮಾಡಲ್ಲ ಅಂತೇಳಿ ನಮ್ಮನ್ನು ನಾವು ಒಪ್ಪಿಸಬೇಕು. ಆವಾಗ ಮಾತ್ರ ನಾವು ಆತನ ಕೈಯಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುರಿಯಲ್ಪಡ್ತಂತ್ರಿ. ಅದಾದಮೇಲೆ ಆತನ ಯಾರ ಕೈಯಲ್ಲಿ ಕೊಟ್ಟಂತ್ರಿ? ಯಾವ ಜನ ಇದು ಆಗೋದಿಲ್ಲ ಅಂತ ಹೇಳಿದ್ರು ಅವ್ರ ಕೈಯಲ್ಲೇ ಕೊಟ್ಟ ದೇವರು. ಹೌದಲ್ರಿ? ನಮ್ಮನ್ನು ಕೂಡ ಜನ ನೀವು ಉದ್ಧಾರ ಆಗೋದಿಲ್ಲ, ಹೌದಾ? ಉದ್ಧಾರ ಆಗಲಾರ್ದ ನಾವೇ ನಮ್ಮನ್ನೇ ದೇವ್ರು ಏನು ಮಾಡಿದ್ರಿ? ಆರಿಸ್ಕೊಂಡ. ಅವ್ರು ಕೆಲಸಕ್ಕೆ ಬರೋದಿಲ್ಲಪ್ಪ, ಹೌದಾ? ಕೆಲಸಕ್ಕೆ ಬರಲಾರ್ದ ನಮ್ಮನ್ನೇ ದೇವ್ರು ಏನು ಮಾಡಿದ್ರಿ? ಆರಿಸಿಕೊಂಡ. ಹಲ್ಲೆಲೂಯಾ. ಇವ್ರು ಏನಾದ್ರು ಆಗೋದಿಲ್ಲ ಅಂದ್ರು, ಅವರೇ ಕರೆದಾರ, ನೀನೇ ತಗೋ. ಏನು ಮಾಡ್ದ? ನೀನೇ ತಗೋ ಅಂತೇಳಿ ಅವರೇ ಹಂಚಿದ್ರು. ಅವ್ರು ಹಂಚ್ತಾ ಇದ್ರೆ ಏನಾಯ್ತು ಹೇಳ್ರಿ? ಆ ರೊಟ್ಟಿ ಗುಣಕಾರವಾಗಲಿಕ್ಕೆ ಪ್ರಾರಂಭವಾಯಿತು ಪ್ರಿಯರೇ. ಕೇಳ್ರಿ, 5 ರೊಟ್ಟಿ 2 ಮೀನು, ಓಕೆನಾ? ಇವಾಗ 5 ರೊಟ್ಟಿ 2 ಭಾಗ ಮಾಡಿದ್ರೆ ಎಷ್ಟಾಗುತ್ತಮ್ಮ? 10. ಎಷ್ಟು ಜನ ಶಿಷ್ಯರಿದ್ದಾರೆ? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಓಕೆ. ಎಷ್ಟು ಮೀನಿದ್ದಾವೆ? ಓಕೆ. ಎಲ್ಲರಿಗೆ ಅರ್ಧ 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 ರೊಟ್ಟಿ ಕೊಟ್ಟ ಯೇಸು ಸ್ವಾಮಿ. 10 ಜನಕ್ಕೆ 5 ರೊಟ್ಟಿ ಆಗ್ಬಿಡ್ತು. ಓಕೆ. ಇವಾಗ ಎಷ್ಟು ಜನ ಇದ್ದಾರೆ? 2 ಇದ್ದಾರೆ. ಅವರಿಬ್ಬರ ಕೈಯಲ್ಲಿ ಯೇಸು ಸ್ವಾಮಿ ಏನು ಕೊಟ್ಟಿರ್ಬೋದು? ರೊಟ್ಟಿ, ಇವಾಗ ನಿಮ್ಮ ಹತ್ರ ಏನೈತೆ? ಮೀನು. ಇವಾಗ ಕೇಳ್ರಿ, ಯಾವಾಗಲೂ ಕೂಡ ಅಲೌಕಿಕ ಸೂಪರ್ ನ್ಯಾಚುರಲ್ ಹೆಂಗಾಗ್ತದೆ ಗೊತ್ತಾ ರೀ? ಪರಲೋಕದಿಂದನೇ ಆಗ್ತದೆ ರೀ. ಅರ್ಥ ಆಯ್ತು ರೀ? ಅಲೌಕಿಕ ಸೂಪರ್ ನ್ಯಾಚುರಲ್ ವಿಲ್ ಕಮ್ ಫ್ರಮ್ ಹೆವೆನ್. ಇವಾಗ 10 ರೊಟ್ಟಿ ಮುಗೀತು. 5 ರೊಟ್ಟಿ ಏನಾಯಿತು? 11ನೇದು ಪರಲೋಕದಿಂದ ಕೊಡಲ್ಪಡ್ತೀರಿ. ಇವ್ರದ್ದು 2 ರೊಟ್ಟಿ 2 ಮೀನು ಹೋಯ್ತು. 3ನೇದು ಎಲ್ಲಿಂದ ಕೊಡಲ್ಪಡ್ತು? ಪರಲೋಕದಿಂದ ಇದು ಯಾರಿಗೆ ಸಾಧ್ಯ ಗೊತ್ತಾ? ನಂಬುವವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನಾವು ನೋಡುವವರಾಗಲ್ಲ, ನಾವು ನಂಬುವವರಾಗಿ ಜೀವಿಸ್ತೇವೆ. ಅಸಾಧಾರಣ ಅಲೌಕಿಕವಾದದ್ದು ಪರಲೋಕದಿಂದ ಕೊಡಲ್ಪಡ್ತದ್ರಿ. ಈಗ ಅಲೌಕಿಕವಾದದ್ದು ಈಗಾಗಲೇ ಯೇಸುವಿನಲ್ಲಿ ನಾವು ಹೊಂದಿಕೊಂಡಿದ್ದೇವೆ. ಸ್ವಸ್ಥತೆ ಈಗಾಗಲೇ ನಾನು ಯೇಸುವಿನಲ್ಲಿ ಏನು ಮಾಡಿದ್ದೇನೆ? ಹೊಂದಿಕೊಂಡಿದ್ದೇನೆ. ಆತನ ಬೈಬಲ್ ಹೇಳ್ತದೆ, 1 ಪೇತ್ರ 2:24, ಆತನು ಹೊಂದಿದ ಬಾಸುಂಡೆಯಿಂದ ನಾನು ಏನಾಗಿದ್ದೇನೆ? ಗುಣವಾಗ್ತೀನಲ್ಲ, ಆಲ್ರೆಡಿ ಆಗಿದ್ದೇನೆ ನಾನು. ಅದನ್ನು ನೀನು ನಂಬಿಕೆಯಿಂದ ಹೊಂದಿಕೊಳ್ಳಬೇಕು. ಮುಗೀತು. 11ನೇದು ಎಲ್ಲಿ ಬರ್ತದೆ? ಅಸಾಧಾರಣವಾದದಿಂದ ಬರ್ತದೆ. ಬರೀ ನೀರೈತಪ್ಪ, ಅವ್ರಿಗೇನು ಬೇಕು? ದ್ರಾಕ್ಷಾರಸ ಬೇಕು. ಎಲ್ಲಿಂದ ಬರ್ತದೆ? ಪರಲೋಕದಿಂದ ಕೊಡಲ್ಪಡ್ತದೆ. ನೀನು ಯಾವಾಗ ತೋಡ್ತೀಯೋ ಪರಲೋಕ ಬರ್ತದ್ರಿ. ಅಲ್ಲಿಗೆ ಪರಲೋಕದ ಕಾರ್ಯ ನೆರವೇರಲ್ಪಡ್ತದೆ. ಆ ನೀರು ದ್ರಾಕ್ಷಾರಸವಾಗಿ ಬರ್ತದೆ. ಕಾರಣ ಅಸಾಧಾರಣವಾದದನ್ನು ಮಾಡುವ ಯೇಸು ನಮ್ಮೊಳಗೆ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಸಾಧಾರಣವಾದದ್ದನ್ನು ಮಾಡುವ ಯೇಸು ಎಲ್ಲಿದ್ದಾನಮ್ಮ?
ಯಾವ ರೀತಿ ಅವತ್ತು ಆ ಅಡವಿಯಲ್ಲಿದ್ದನೋ ಇವತ್ತು ನಮ್ಮೊಳಗಿದ್ದಾನೆ. ಯಾವ ರೀತಿ ಆತನು ಅವತ್ತು ಆ ಕಾನಾ ವಿವಾಹದಲ್ಲಿದ್ದನೋ ಇವತ್ತು ನಮ್ಮಲ್ಲಿದ್ದಾನೆ. ಯಾವ ರೀತಿ ಆತನು ಆ ದಿನ ಸತ್ತು ಹೋದ ಲಾಜರ ಮನೆಯಲ್ಲಿದ್ದನೋ ಇವತ್ತು ಆತನು ನಿನ್ನೊಳಗಿದ್ದಾನೆ. ಆ ಯೇಸು ಸಾಧಾರಣವಾದದನ್ನು ಕೂಡ ಅಸಾಧಾರಣವಾಗಿ ಮಾಡ್ತಾನೆ. ಹಿ ಟರ್ನ್ಸ್ ನ್ಯಾಚುರಲ್ ಇಂಟು ಸೂಪರ್ ನ್ಯಾಚುರಲ್. ಅದು ದೇವರ ಸಾಮರ್ಥ್ಯ ರೀ. ಅಲ್ಲಿ ಬರೀ 5,000 ಮಂದಿ ಗಂಡಸರಿದ್ದಂತೆ. ಎಷ್ಟು ಸಾವಿರ ಜನ ಅನ್ಕೊಳ್ರಿ. ಒಂದು 2,000 ಜನಕ್ಕೆ ಮದುವೆ ಆಗಿತ್ತು ಅಂದರೆ 2,000 ಜನ ಹೆಣ್ತೀರ. 5 + 2 ಎಷ್ಟಾಯಿತು? 7,000 ಜನ. ಆ 2,000 ಮದುವೆ ಆದವರಿಗೆ 1,000 ಜನಕ್ಕೆ ಮಕ್ಕಳಾಗಿದ್ರೆ ಒಂದೇ ಮಗು ಅನ್ಕೊಳ್ರಿ. ಎಷ್ಟಾಯಿತು? 5 + 2 7, 7 + 1 8,000 ಜನ ಇರ್ಬೋದು ನನ್ನ ಲೆಕ್ಕ ಪ್ರಕಾರ. ಭಾಳ ಜನ ಹೇಳ್ತಾರೆ ಭಾಳ ಜನ ಇದ್ದೀರ ಅಂತೇಳಿ. ಆದರೂ ಕೂಡ ನಾನು ಹೇಳ್ತೀನಿ ರೀ, ಯೇಸುವಿನ ಸಾಮರ್ಥ್ಯದ ಮುಂದೆ ನಿನ್ನ ಸಂಖ್ಯೆ ದೊಡ್ಡದಲ್ಲ. ಹಲ್ಲೆಲೂಯಾ. ಯೇಸುವಿನ ಸಾಮರ್ಥ್ಯದ ಮುಂದೆ ನಿನ್ನ ಸಮಸ್ಯೆ ದೊಡ್ಡದಲ್ಲ. ಬೈಬಲ್ ಹೇಳುತ್ತದೆ, ಪರ್ವತಗಳು ಮೇಣದಂತೆ ಆತನ ಸನ್ನಿಧಿಯಲ್ಲಿ ಕರಗಿ ಹೋಗುತ್ತದೆ. ಹಲ್ಲೆಲೂಯಾ. ನಾವು ನಂಬುವವರಾಗಿ ನಡಿಬೇಕ್ರಿ. ತಿಂದ್ರಂತೆ ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತಿ. ಎಲ್ಲರೂ ಎಲ್ಲರೂ ತೃಪ್ತಿ ಆಗಿದ್ಮೇಲೆ ಎಲ್ಲ ಆರಿಸಿದ್ರಂತೆ. ಹೇಳ್ರಿ ಪ್ರೇರೆ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಯಾವಾಗಲೂ ಕೂಡ ವೇಸ್ಟ್ ಆಗದಂತೆ ನಾವು ನೋಡ್ಕೊಳ್ಬೇಕು. ಆಮೇಲೆ ವ್ಯರ್ಥವಾಗಿ ಇರದಂತೆ ನಾವು ನೋಡ್ಕೊಳ್ಬೇಕು. ಹೇಳ್ರಿ ಎಲ್ಲರೂ, ದೇವರ ಆಶೀರ್ವಾದ ರೀ. ದೇವರು ಏನೇ ಆಶೀರ್ವಾದ ನೀನು ಕೊಟ್ಟರು ಕೂಡ ಅದನ್ನು ನೀನು ವ್ಯರ್ಥವಾದ ರೀತಿಯಲ್ಲಿ ಉಪಯೋಗಿಸಬೇಡ. ಅದನ್ನು ವೇಸ್ಟ್ ಮಾಡಬೇಡ. ಏನು ಮಾಡಬೇಡ್ರಿ? ಹೇಳ್ರಿ ಏನು ಮಾಡಬೇಡ. ದೇವರು ನಿನಗೆ ಹಣದ ರೂಪದಲ್ಲಿ ಆಶೀರ್ವಾದ ಕೊಟ್ಟನ, ಅದನ್ನು ಜ್ಞಾನವಂತರಾಗಿ ಉಪಯೋಗಿಸ್ರಿ. ದೇವರು ಆರೋಗ್ಯದ ರೀತಿಯಲ್ಲಿ ನಿನಗೆ ಆಶೀರ್ವಾದ ಕೊಟ್ಟನ, ಅದನ್ನು ಒಳ್ಳೆಯ ರೀತಿಯಲ್ಲಿ ನೀನು ಉಪಯೋಗಿಸು. ದೇವರು ಏನು ಕೊಡ್ತಾನೋ ಅದನ್ನು ವ್ಯರ್ಥವಾಗಿ ಉಪಯೋಗಿಸ್ಬೇಡ. ಎಲ್ಲ ಹೇಳ್ರಿ, ಏನು ಮಾಡಬೇಡ? ವೇಸ್ಟ್ ಮಾಡಬೇಡ. ಅದನ್ನು ದೇವರಿಗೋಸ್ಕರ ಉಪಯೋಗಿಸು. ಏಸೇನು ಮಾಡಿದೆ? ಎಲ್ಲ ಆರಿಸ್ರಪ್ಪ ಅಂತ ಹೇಳ್ದ. ಎಲ್ಲ ಆರಿಸಿದ್ರೆ ಎಷ್ಟು ಪುಟ್ಟಿ ತುಂಬ್ತತೆ? ಎಷ್ಟು ಪುಟ್ಟಿ? 12 ಪುಟ್ಟಿ. ಎಷ್ಟು ಜನ ಶಿಷ್ಯರಿದ್ದರು? ಎಷ್ಟು ಜನ ಇದ್ದರು? 12 ಜನ. ಎಲ್ಲರೂ ಹೊತ್ಕೊಂಡ್ರಿ ಅದು ಒಂದೊಂದು ಪುಟ್ಟಿ ಒಂದೊಂದು ತಲೆ ಮೇಲೆ. ಇವಾಗ ಹೋಗ್ತಾ ಇದ್ರೆ ಅಂಕಳ್ರಿ, ಏನೋ ಪೇತ್ರ ಪುಟ್ಟಿ. ಯಪ್ಪ ಶೂನ್ಯರು. ಯೇಸು ಸ್ವಾಮಿ 5 ರೊಟ್ಟಿನ ಏನು ಮಾಡ್ದ? ಅದ್ಭುತ ಮಾಡ್ದ. ಯಾವ ಪೇತ್ರ ಅನುಮಾನ ಪಟ್ಟ ಆ ಪೇತ್ರನ ತಲೆ ಮೇಲೆ ದೇವರ ಅದ್ಭುತ ಐತಿ. ಹಲ್ಲೆಲೂಯಾ. ಯಾರು ಅದ್ಭುತ ಐತ್ರಿ? ಇವಾಗ ಹೇಳ್ರಿ, 12 ಮಂದಿನ ಕೇಳಿರ್ತಾರೆ, ಏನ್ರ ಗಂಪ ಮೋಸ್ತೀವಿ ನಾವು. ಯಪ್ಪ ಈ ಗಂಪಲ್ಲ ದೇವನ ಅದ್ಭುತ ಮುಂದಪ್ಪ. ಪ್ರೇರೆ, ನಮ್ಮನ್ನು ಕೂಡ ದೇವರು ಒಂದು ಅದ್ಭುತವಾಗಿ ಮಾಡ್ತಾನೆ ರೀ. ನಂಬೋರು ಜೋರಾಗಿ ಚಪ್ಪಾಳೆ ತಟ್ರಿ. ಹಲ್ಲೆಲೂಯಾ. ಇವತ್ತು ಜನ ಬರೀ ನಿನ್ನ ಕೊರತೆ ನೋಡಿರ್ಬೋದು. ನಾನು ಹೇಳ್ತೇನೆ ರೀ, ಮುಂಬರೋ ದಿನಗಳಲ್ಲಿ ಜನರು ನಮ್ಮ ಸಮೃದ್ಧಿಯಲ್ಲಿ ದೇವರ ಅದ್ಭುತವನ್ನು ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನನ್ನನ್ನೇ ಒಂದು ಅದ್ಭುತವಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಹೇಳ್ರಿ, ನಾನೇ ಒಂದು ಅದ್ಭುತ. ಹೇಳ್ರಿ, ನಾನೇ ಒಂದು ಅದ್ಭುತ. ಪ್ರತಿ ಅದ್ಭುತ ಯೇಸುವನ್ನು ಮಹಿಮೆ ಪಡಿಸ್ತದ್ರಿ. ಹೇಳ್ರಿ, ಇವರು ಸಾಕ್ಷಿ ಹೇಳಿರ್ತಾರೆ, ಅಷ್ಟು 1000 ಜನರಿದ್ದಪ್ಪ, మా దగ్గర ఏముండలేదప్ప. ఎవరో చిన్న కుర్రాడు వాడి దగ్గర 5 రొట్టెలు 2 చేపలు ఉంది. యేసప్ప దాన్ని అద్భుతం చేశాడప్ప. నీలో కూడా ఏమైనా కొరత ఉందా? యేసయ్య దగ్గర పో, ఆయన అద్భుతం చేస్తాడు. హల్లెలూయా. ನನಗೆ ಅನಿಸ್ತದೆ ರೀ, ಕಾನಾ ವಿವಾಹದಲ್ಲಿ ಯೇಸು ಸ್ವಾಮಿ ಏನು ಮಾಡ್ದ? ನೀರನ್ನು, ಒಂದೇ ಮದುವೆ ಬೈಬಲಲ್ಲಿ ಉಲ್ಲೇಖವಾಗಿರೋದು ಅನ್ಕೊಳ್ರಿ. ಗಲಿಲಾಯದ ಕಾನಾ ಊರು ಅಂದರೆ ಕಾನಾ ಊರು ಬೇರೆ 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 ಇದ್ದು, ಇವಾಗ ಬೇರೆ ಎಲ್ಲನ ಊರಲ್ಲಿ ಒಂದು ವೇಳೆ ನಜರೇತಾಗಿ ಏನಾದರೂ ಮದುವೆ ಆಗ್ತಿತ್ತು, ಅಲ್ಲಿ ಕೂಡ ಕೊರತೆ ಆಗಿದ್ರೆ ಯಾರನ್ನ ಕರೆದಿರ್ತಾರೆ ಹೇಳ್ರಿ? 100% ಯೇಸು ಸ್ವಾಮಿನ కర్దిర్తారు. యాకే పిలేండప్ప ఆయనని. ఆ రోజు ఆ కానా పెళ్ళిలో నీళ్ళని ఏం చేస్తాడు ఆయన? ఏసప్ప కొంచెం మా ఇంటికి కూడా రాపా, ఈరోజు మేము కూడా పెళ్ళి పెట్టుకున్నాం పాప, ఏమో షార్టేజ్ వచ్చేది చెప్ప, దేవా ఏమన్నా చెయ్యప్ప. 100% యేసు ಮಾಡ್ತಾನ್ರಿ. హల్లెలూయా.
ಪ್ರೇರರು ಹೇಳ್ತಾನೆ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದರೆ ಯೇಸು ನಿನ್ನ ಜೀವಿತದಲ್ಲೂ ಕೂಡ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ ಯೇಸು ಅವರ ಜೀವಿತದಲ್ಲಿ ಕೂಡ ಅದ್ಭುತವನ್ನು ಮಾಡಲಿಕ್ಕೆ ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆಮೇನ್. ಇವ್ರು ಹೇಳಿರ್ತಾರೆ, ಈ ಪುಟ್ಟಾಗಿರೋದು ರೊಟ್ಟಿ ನಮ್ದಲ್ಲಪ್ಪ, ಇದು ಏಸಪ್ಪ ಮಾಡಿದ್ದು. ನಮ್ಮ ಜೀವಿತನೂ ಕೂಡ ನೋಡಿ ಜನ ಹೇಳ್ಬೇಕು, ಈ ಮನುಷ್ಯ ಇಷ್ಟು ಆಶೀರ್ವಾದ ಒಂದೇನೆಂದರೆ ಈತ ಅಲ್ಲ, ಈತನನ್ನು ಆಶೀರ್ವದಿಸಿದ ದೇವರು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಈ ರೀತಿ ಯೇಸು ಅದ್ಭುತಗಳನ್ನು ಮಾಡಿದ. ನಾನು ಹೇಳ್ತೀನಿ ಪ್ರಿಯರೇ, ನಮ್ಮ ಅವಶ್ಯಕತೆಗಿಂತ ಯೇಸು ದೊಡ್ಡವನು. ಎಲ್ಲ ಹೇಳ್ರಿ, ನಂಬಿಕೆಯಿಂದ ಹೇಳ್ರಿ, ನನ್ನ ಸೋಲಿಗಿಂತ ಯೇಸು ದೊಡ್ಡವನು, ನನ್ನ ಅಪಜಯಕ್ಕಿಂತ ಯೇಸು ದೊಡ್ಡವನು, ನನ್ನ ಬಲಹೀನತೆಗಿಂತ ಯೇಸು ದೊಡ್ಡವನು, ನನ್ನ ರೋಗಕ್ಕಿಂತ ಯೇಸು ದೊಡ್ಡವನು. ಆತನಲ್ಲಿ ಎಲ್ಲವೂ ಸಾಧ್ಯ ಪ್ರಿಯರೇ. ಆಮೆನ್. ಇವತ್ತು ನಿನ್ನ ಕೊರತೆ ನೋಡಬೇಡ, ಕೊರತೆ ಇದೆ, ಅದು ಫ್ಯಾಕ್ಟ್. ಅದೇನದು ಫ್ಯಾಕ್ಟ್ ಅಂದರೆ ಏನಂತಾರೆ ಗೊತ್ತಾ? ಅದು ವಾಸ್ತವ. ಸತ್ಯ ಏನು ಗೊತ್ತಾ? ಸತ್ಯ ಏನು ಗೊತ್ತಾ? ನಿನ್ನ ಕೊರತೆಗಿಂತ ಯೇಸು ದೊಡ್ಡವನು. ನಾವು ವಾಸ್ತವವನ್ನು ನಂಬೋದಲ್ರಿ, ಸತ್ಯವನ್ನು ನಂಬಬೇಕು. ವಾಸ್ತವ ನಮ್ಮ ಜೀವಿತದಲ್ಲಿ ಬಿಡುಗಡೆ ತರೋದಿಲ್ಲಮ್ಮ, ಸತ್ಯ ನಮ್ಮ ಜೀವಿತದಲ್ಲಿ ಬಿಡುಗಡೆ ತರ್ತದೆ. ಹೌದು, 5,000 ಜನ ಇರೋದು ವಾಸ್ತವ. ಸತ್ಯ ಏನು ಗೊತ್ತಾ? ಆ 5,000 ಜನಕ್ಕೆ ಕೊರತೆಯನ್ನು ನೀಗಿಸುವ ಯೇಸು ಇದ್ದಾನೆ, ಅದು ಸತ್ಯ. ವಾಸ್ತವ. ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿ ಆಗಿಬಿಟ್ಟದೆ, ವಾಸ್ತವ. ಸತ್ಯ ಏನು ಗೊತ್ತಾ? ನೀರನ್ನು ಕೂಡ ಯೇಸು ದ್ರಾಕ್ಷಾರಸವಾಗಿ ಮಾಡ್ತಾನೆ. ಹಲ್ಲೆಲೂಯಾ. ನನಗೆ ರೋಗ ಐತೆ, ವಾಸ್ತವ. ಸತ್ಯ ಏನು ಗೊತ್ತಾ? ಆತನು ಹೊಂದಿದ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ನನಗೆ ಸಾಲ ಇರೋದು ವಾಸ್ತವ. ಸತ್ಯ ಏನು ಗೊತ್ತಾ? ಯೇಸು ನನ್ನನ್ನು ಸಾಲದಲ್ಲೇ ಇರುವಂತೆ ಮಾಡೋದಿಲ್ಲ, ನನ್ನನ್ನು ಸಾಲ ಕೊಡುವವನಾಗಿ ಮಾಡುತ್ತಾನೆ, ಅದು ಸತ್ಯ. ಪ್ರಿಯರೇ, ವಾಸ್ತವವನ್ನು ನಂಬೇಡ್ರಿ, ಸತ್ಯವನ್ನು ನಂಬ್ರಿ. ನನ್ನ ಜೀವಿತ, ನನ್ನ ಕುಟುಂಬ ಪಾಸ್ಟ್ರೆ ಒಡೆಯಲ್ಪಟ್ಟದೆ, ವಾಸ್ತವ. ಯೇಸು ಕಟ್ಟುವಾತನಾಗಿದ್ದಾನೆ, ಅದೇ ಸತ್ಯ. ಹಲ್ಲೆಲೂಯಾ. ಅಮ್ಮ, ವಾಸ್ತವನ ನೀನು ನಂಬ್ತಾ ಹೋದರೆ ಏನಾಗೋದಿಲ್ಲ. ಸತ್ಯವನ್ನು ನಂಬು, ಕಳೆದುಕೊಂಡದ್ದನ್ನು ಕೂಡ ನೀನು ಹೊಂದಿಕೊಳ್ಳುತ್ತಿ. ವಾಸ್ತವವನ್ನು ನಂಬೇಡ, ಸತ್ಯವನ್ನು ನಂಬು, ನೀನು ಅದ್ಭುತದ ಮೇಲೆ ಅದ್ಭುತ. ಹೌದಾ? ಲಾಜರ್ ಸತ್ತಾನ, ವಾಸ್ತವ. ಏಸು ಹೇಳೋದು ಗೊತ್ತಾ? ಸತ್ಯ ಏನು ಗೊತ್ತಾ? ಮಾಡ್ತಾಳೆ, ನಾನೇ ಜೀವ, ನಾನೇ ಪುನರುತ್ಥಾನ, ಅದು ಸತ್ಯ. ವಾಸ್ತವ. ಲಾಜರ್ ಸತ್ತೋಗಿ ವಾಸನ ಹೊಡಿತಾ ಇದ್ದಾನೆ, ವಾಸ್ತವ. ಸತ್ಯ ಏನು ಗೊತ್ತಾ? ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. ಹಲ್ಲೆಲೂಯಾ. ವಾಸ್ತವವನ್ನು ನಂಬಿ ಮೋಸ ಹೋಗಬೇಡ, ಸತ್ಯವನ್ನು ನಂಬು, ಸತ್ಯ ನಿನ್ನನ್ನು ಬಿಡುಗಡೆಗೊಳಿಸ್ತದೆ. ವಾಸ್ತವ ರೀ, ರಿಪೋರ್ಟ್ ಬಂದೈತೆ, ವಾಸ್ತವ. ಬದಲಾಗೋದಿಲ್ಲ, ವಾಸ್ತವ. ಆದರೆ ಸತ್ಯ, ಯೇಸುವಿನ ಬಾಸುಂಡೆಯಿಂದ ನಾನು ಗುಣ ಹೊಂದಿದ್ದೇನೆ. ಸಾಲ ಇರೋದು ವಾಸ್ತವ. ಅಯ್ಯೋ ಎಲಿಯ, ಸ್ವಲ್ಪ ಎಣ್ಣೆ, ಸ್ವಲ್ಪ ಹಿಟ್ಟೈತಪ್ಪ, ತಿಂದು ನಾನು ನನ್ನ ಮಗ ಸಾಯ್ತೀವಿ, ವಾಸ್ತವ. ಸತ್ಯ ಏನು ಗೊತ್ತಾ? ಎಲಿ ಹೇಳ್ದ, ನನಗೆ ತಂದ್ಕೊಂಡು, ನೀನು ತಂದುಕೊಡು. ನನ್ನನ್ನು ಕಳಿಸಿದ ದೇವರು ನಿನ್ನನ್ನು ಒಂದೇ ಅಲ್ಲ, ನಿನ್ನ ಬಂಧು ಬಳಗವನ್ನು ಕೂಡ ಪೋಷಿಸುತ್ತಾನೆ. ಅಪ್ಪ, ನನ್ನ ಗಂಡ ಸತ್ತೋಗ್ಬಿಟ್ಟಪ್ಪ, ಸತ್ತು ಸಾಲ ಮಾಡಿ ಹೋಗ್ಬಿಟ್ಟಾನೆ. ಎಲಿಷನ ಬಳಿಗೆ ವಿಧವೆ ಬಂದು, ವಾಸ್ತವ. ಎಲಿಷ ಏನು ಹೇಳ್ದ? ನಿನ್ನ ಹತ್ರ ಏನಾಯ್ತಮ್ಮ? ಸ್ವಲ್ಪ ಎಣ್ಣೆ ಐತಪ್ಪ, ಅದಾ ತಂಬ. ಅದೇ ಸತ್ಯ. ಆ ಸ್ವಲ್ಪ ಎಣ್ಣೆಯಿಂದಲೇ ದೇವರು ಏನು ಮಾಡ್ದ? ಆಕೆಗೆ ಇರುವಂಥ ಎಲ್ಲ ಸಾಲವನ್ನು ತೀರಿಸುವಂತೆ ಮಾಡಿದ. ಪ್ರೇರೆ, ನಾವು ವಾಸ್ತವವನ್ನು ನಂಬದೆ ಸತ್ಯವನ್ನು ನಂಬೋಣ. ಏನು ನಂಬೋಣ? ಈ ಹುಡುಗಿ ಸತ್ತೋಗ್ಬಿಟ್ಟಾಳೆ, ಹೌದಾ? ಎಲ್ಲರೂ ಹೊರಗೆ ಹೋಗ್ರಿ, ಔಟ್. ಸ್ವಾಮಿ ಏನು ಮಾಡ್ದ? ಎಲ್ಲರೂ ರೀ, ನಮ್ಮ ಜೀವಿತದಲ್ಲಿ ಸತ್ಯ ಕಾರ್ಯರೂಪದಲ್ಲಿ ಬರಬೇಕಂದ್ರೆ ವಾಸ್ತವವನ್ನು ನಂಬೋರನ್ನ ಜೊತೆಗೆ ಇಟ್ಕೋಬಾರ್ದು. ವಾಸ್ತವ ಹೇಳ್ತಿಲ್ಲ ನಾನು, ವಾಸ್ತವ. ಪ್ರಭಾಕರ್ ಆಯ್ತಾ ಇಂಥ ಐಡಿಯಾ ಹೇಳೋದು, ಅವ್ರನ್ನ ಎಲ್ಲ ದೊಬ್ಬಿಡೋಕೆ, ಡಿಲೀಟ್ ಮಾಡಿಬಿಡೋ. ಏನು ಮಾಡೋಕು?
ಸತ್ಯ ಏನಾಗೋದಿಲ್ಲ ಬಿಡು, ಏನಾಗೋದಿಲ್ಲ ಬಿಡು. ಆ ಸಮುದ್ರದ ಮೇಲೆ ನಡೆದು ಬಂದ ದೇವರು ನಿನ್ನನ್ನು ಆ ಸಮುದ್ರದಲ್ಲಿ ಮುಳುಗಲಿಕ್ಕೆ ಬಿಡೋದಿಲ್ಲ. ಹಂಗೆ ಸತ್ಯ ಹೇಳ್ತಾರೆ ನೋಡ್ರಿ, ಅವ್ರನ್ನ ಜೊತೆಗಿಟ್ಕೊಂಡ್ರೆ ನಾವು ಹಾರ್ತೀವಿ ರೀ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ರೀ, ಹಾರೋರ ಜೊತೆಗೆ ನಾವಿದ್ದರೆ ನಾವು ಏನಾಗ್ತೀವಿ ರೀ, ಹಾರ್ತೀವಿ. ಹಾರೋರ ಜೊತೆಗೆ, ಅರ್ಥ ಆಯ್ತಾ? ನೀನು ಹಾರೋರ ಜೊತೆಗಿಲ್ಲ ಅಂದರೆ ನೀನು ಅಲ್ಲೇ ಇರ್ತೀವಿ. ಪ್ರಾರ್ಥನೆ ಮಾಡೋರ ಜೊತೆಗಿದ್ರೆ ನೀನೇನು ಮಾಡ್ತಿ? ವಾಕ್ಯ ಓದೋರ ಜೊತೆಗಿದ್ರೆ ನೀನೇನು ಮಾಡ್ತಿ? ಸೇವೆ ಮಾಡೋರ ಜೊತೆಗಿದ್ರೆ ನೀನೇನು ಮಾಡ್ತಿ? ಸೇವೆ ಮಾಡ್ತಿ. ಸೋಮಾರಿಗಳ ಜೊತೆಗಿದ್ರೆ ನೀನೇನಾಗ್ತಿ? ನಿದ್ದೆ ಮಾಡೋರ ಜೊತೆಗಿದ್ರೆ ಅನ್ಕೊಳ್ರಿ, ನೀವು ಒಂದೆರಡು ದಿನ ನೋಡ್ತೀರಿ ಮೊಬೈಲ್, ನಿದ್ದೆ ಮಾಡೋ. ಹಾಂ, ತಿನ್ನೋರ ಜೊತೆಗಿರ್ರಿ, ಒಂದೆರಡು ದಿನ ವಾಂತಿ ಆಗುತ್ತೆ, ಆಮೇಲೆ ನಿನಗೆ ಇನ್ನೂ ಬೇಕು. ಅದಕ್ಕೆ ಯಾರು ಹೇಳಿದ್ರು, ನಿನ್ನ ಫ್ರೆಂಡ್ಸ್ನ ತೋರಿಸು ನೀನೇನಂತ ನಾನು ಹೇಳ್ತೀನಿ. ಅಮ್ಮ, ನಾವು ಪ್ರಾರ್ಥನೆ ಮಾಡೋರ ಜೊತೆಗಿರ್ಬೇಕು. ಅವಾಗ ನಾವು ಕೂಡ ಏನು ಮಾಡ್ತೀವಿ ಹೇಳ್ರಿ, ಪಾಸ್ ಆಗೋರ ಜೊತೆಗಿದ್ರೆ ನೀನೇನಾಗ್ತಿ? ನಮ್ಮ ಫ್ರೆಂಡ್ ಇದ್ದ ಹಂಸದಲ್ಲಿ ಅಂತ, ಅವ್ನು ಬರೇ ಫಸ್ಟ್ ರ್ಯಾಂಕ್ ಅವನು. ನಾನು ಏನು ಮಾಡಿಲ್ಲ, ನಾನು ಓದ್ತಾ ಇದ್ದಿಲ್ಲ ಬಿಡ್ರಿ, ಸ್ವಲ್ಪ ಜಾಸ್ತಿ ಸುಮ್ಮನೆ ಅವ್ನ ಜೊತೆಗೆ ಇರ್ತಿದ್ದೆ. ನಾನು ಅವನ ಜೊತೆಗಿದ್ದೆ 10ನೇ ಕ್ಲಾಸ್ ಪಾಸ್ ಆಗ್ಬಿಟ್ಟೆ ನಾನು. ಸತ್ಯ ರೀ ಅಕ್ಕ, ಭಾಳ ಜೊತೆ ಉಂಟೆ ಮೇಮೆ ಸ್ವಲ್ಪ ಮೂಗು ಮುಚ್ಕೊಂತೀವಿ, ಆಮೇಲೆ ಮೂಗು ತೆಗಿತೀವಿ, ಆಮೇಲೆ ಬಾಯಲ್ಲಿ ಇಟ್ಕೊಂತೀವಿ. ಸತ್ಯ ರೀ. ಹಲ್ಲೆಲೂಯಾ. ನಾವು ಯಾರ ಜೊತೆಗಿರ್ತೀವಿ ಭಾಳ ಇಂಪಾರ್ಟೆಂಟ್ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಏನು ಹೇಳ್ತಿದ್ರಿ, ನಾವು ವಾಸ್ತವನ ನಂಬೋದಲ್ಲ. ಏನನ್ನ ನಂಬಕಮ್ಮ? ಹೇಳಮ್ಮ, ಏನನ್ನ ನಂಬಬೇಕು? ಸತ್ಯ ನಂಬು. ಸತ್ಯ ನಿನ್ನನ್ನು ಬಿಡುಗಡೆ ಮಾಡ್ತದೆ. ವಾಸ್ತವ ನನಗಿವತ್ತು ಸಾಲ ಇರೋದು, ಸತ್ಯ ಏನು ಹೇಳು? ಯೇಸು ಹೇಳ್ದ, ನಾನು ನಿಮ್ಮನ್ನು ಸಾಲ ಕೊಡೋರನಾಗಿ ಮಾಡ್ತೇನೆ. ಆಮೇನ್, ಆಮೇನ್. ವಾಸ್ತವ ನನ್ನ ಹತ್ರ ಸಾಲ ಇರೋದು ಪಾಸ್ಟ್ರೇ. ಅಮ್ಮ, ಸತ್ಯ ಏನು ಗೊತ್ತಾ? ಯೇಸು ಹೇಳಿದ್ದಾನೆ, ದೇವರು ವಾಗ್ದಾನ ಹೇಳಿದೆ, ನಾನು ನಿನ್ನನ್ನು ಸಾಲ ಕೊಡುವನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ರೀ, ನಾವು ವಾಸ್ತವನ ನಂಬ್ತೀವಿ ರೀ, ಸತ್ಯವನ್ನು ನಂಬೋದಿಲ್ಲ. ಏಸಪ್ಪ, ನಮ್ಮ ತಮ್ಮ ಸತ್ತು 4 ದಿನ ಆಗ್ಬಿಟ್ಟದಪ್ಪ, ಇವಾಗ ತೆಗೆದ್ರೆ ಏನು ಬರ್ತದೆ? ನಿನ್ನ ಸ್ವಾಮಿ ಗೊತ್ತಿಲ್ಲ ವಾಸ್ತವ ಬರ್ತಂತ ಹೇಳ್ರಿ. ಯೇಸು ವಾಸ್ತವಕ್ಕಾಗಿ ಬಂದಿಲ್ರಿ, ಆತನು ಸತ್ಯವನ್ನು ನಿರೂಪಿಸುವುದಕ್ಕಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ನೀನು ಕುರುಡ ಅಂತೇಳಿ ನಿನ್ನ ವಾಸ್ತವ ಸ್ಥಿತಿಯನ್ನು ನೋಡಲಿಕ್ಕೆ ಯೇಸು ಬಂದಿಲ್ಲ. ನೀನು ಕುರುಡನ ಕುಂತು ಭಿಕ್ಷೆ ಬೇಡ್ತಿದ್ದೇನಪ್ಪ ಎರಿಕೋ ಪಟ್ಟಣದಲ್ಲಿ, ಬಾರ್ತಿಮಾಯ ಹಲೋ ಅಂತ ಮಾತಾಡ್ಸಿಕ್ಕೆ ಬಂದಿಲ್ಲ. ವಾಸ್ತವವನ್ನು ತೆಗೆದು ನಿನ್ನ ಜೀವಿತದಲ್ಲಿ ಸತ್ಯವನ್ನು ನೆರವೇರಿಸುವುದಕ್ಕೆ ಆತನು ಬಂದಿದ್ದಾನೆ. ಹಲ್ಲೆಲೂಯಾ. ಬಾರ್ತಿಮಾಯ ಕುರುಡ ವಾಸ್ತವ ರೀ, ಎಲ್ಲರೂ ಅವನಿಗೆ ಭಿಕ್ಷೆ ಹಾಕ್ತಿದ್ರು ವಾಸ್ತವ. ಆದರೆ ಯೇಸು ವಾಸ್ತವವನ್ನು ನೋಡಿ, ಬಾಪ ನೀನು ಕುರುಡ, ಪೇತ್ರ ಇಲ್ಲ ಇಸ್ಕರಿ ಇರ್ತದ, ಏನು ಹಾಕಪ್ಪ ನಮ್ಮ ಕಡೆಯಿಂದ, ನಮ್ಮ ಸೇವೆ ಕಡೆಯಿಂದ ಏನೊಂದು ಕೊಡಪ್ಪ ಹೇಳ್ರಿ. ನಾವಾದ್ರೆ ಏನು ಮಾಡ್ತೀವಿ, ನಮ್ಮ ಸೇವೆ ಕಡೆಯಿಂದ, ನಮ್ಮ ಚರ್ಚ್ ಕಡೆಯಿಂದ ತಗಪ್ಪ ಒಂದು 100 ರೂಪಾಯಿ, ನಮ್ಮ ಚರ್ಚ್ ಕಡೆಯಿಂದ ಒಂದು ಜೊತೆ ಬಟ್ಟೆ ಕೊಡಿಸ್ರಪ್ಪ ಅಂತಿದ್ದೀವಿ ರೀ. ಯೇಸು ಹಂಗೆ ಮಾಡಿದ್ನ? ಪೇತ್ರ ನಮ್ಮ ನೀನು ದೊಡ್ಡನಲ್ಲಪ್ಪ, ನೀನು ಪಾಸ್ಟ್ರು, ಒಂದು ಜೊತೆ ಬಟ್ಟೆ ಇಸ್ಕೊಡಪ್ಪ ಇವನು ಬಾರ್ತಿಮಾಯನಿಗೆ, ಹೆಂಗೆ ಕುರುಡ ಹಾಕ್ಕೊಂಡಿದ್ದೆ ಬಟ್ಟೆ ಹೇಳ್ದೆ ಸ್ವಾಮಿ? ಇಲ್ಲ. ಏನು ಹೇಳ್ದ ಸ್ವಾಮಿ? ಬಾರ್ತಿಮಾಯನೇ, ನೀನು ನಂಬಿದಂತೆ ನಿನಗಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾರ್ತಿಮಾಯನಿಗೆ ಗೊತ್ತು, ನಜರೇತಿನ ಯೇಸು ನನಗೆ ಬಿಡುಗಡೆ ಕೊಡ್ತಾನೆ. ಅದಕ್ಕೆ ಆತನ ಏನು ಹೇಳೋದು ಗೊತ್ತಾ? ನಜರೇತಿನ ಯೇಸುವೇ ನನ್ನ ಮೇಲೆ ಕರುಣೆ ತೋರಪ್ಪ. ಹೌದಾ? ನೀನು ನಂಬಿದಂತೆ ನಿನಗಾಗಲಿ. ಹಲ್ಲೆಲೂಯಾ. ನಂಬಿಕೆ ಐತಲ್ರಿ, ಅದು ಯಾವಾಗಲೂ ಸತ್ಯವನ್ನು ನಂಬಬೇಕ್ರಿ. ಆಮೇನ್. ನಂಬಿಕೆ ಯಾವಾಗಲೂ ಯಾವುದನ್ನು ನಂಬಬೇಕು? ವಾಸ್ತವವನ್ನು ನಂಬಾರ್ದು. ವಾಸ್ತವ ನಂಬಿದರೆ ಏನಾಗ್ಬಿಡುತ್ತೆ ಗೊತ್ತಾ? ನಿನ್ನಲ್ಲಿರುವಂಥ ನಂಬಿಕೆ ಕೂಡ ಕುಗ್ಗೋಗ್ಬಿಡ್ತದೆ. ಅದೇ ನಂಬಿಕೆ ಸತ್ಯವನ್ನು ನಂಬಿದರೆ ನಿನ್ನ ನಂಬಿಕೆ ಬಲಗೊಳ್ಳುತ್ತಾ ಹೋಗ್ತದೆ. ಹಲ್ಲೆಲೂಯಾ. ನಾವು ಏನನ್ನು ನಂಬೋಣ? ಸತ್ಯವನ್ನು ನಂಬೋಣ. ಹೌದು, ನಮ್ಮ ಹತ್ರ ಇರೋದು 5 ರೊಟ್ಟಿ 2 ಮೀನು ವಾಸ್ತವ. ಸತ್ಯ ಯಾರು? ಯೇಸು ಯಾರು? ಆತ ನನ್ನ ಅವಶ್ಯಕತೆಗಿಂತ ದೊಡ್ಡವನು. ಜೀಸಸ್ ಇಸ್ ಗ್ರೇಟರ್ ದೆನ್ ಮೈ ನೀಡ್. ಆಮೇಲೆ ಯೇಸುವಿನ ಸಾಮರ್ಥ್ಯ ಸಂಖ್ಯೆಗಿಂತ ದೊಡ್ಡದು.
ಆಮೇನ್. ಆ ಯೇಸುವಿನ ಕಡೆಗೆ ನಾವು ನೋಡೋಣ. ಆತನೇ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ಕೊರತೆ ಕಡೆಗೆ ನೋಡಿ ಕುಗ್ಗಿ ಹೋಗದಂತೆ, ನಮ್ಮ ಅವಶ್ಯಕತೆಗಿಂತ ದೊಡ್ಡವನಾಗಿರುವ ನಿನ್ನ ಕಡೆಗೆ ನೋಡಿ ನಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳಿಕ್ಕಾಗುವಂತೆ ಕೃಪೆ ಮಾಡಪ್ಪ ದೇವಾ. ನಾವು ನಿನ್ನನ್ನು ನೋಡಲಿಕ್ಕೆ ಸಹಾಯ ಮಾಡಿ. ಹೇಳ್ರಿ, ಯೇಸುವೇ, ನನ್ನ ಕೊರತೆಗಳ ಮಧ್ಯದಲ್ಲಿ ನಾನು ನಿನ್ನನ್ನು ನೋಡಲಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ ತಂದೆ. ನಾವು ವಾಸ್ತವವನ್ನು ನಂಬದೆ ಸತ್ಯವನ್ನು ನಂಬುವಂತೆ ಸಹಾಯ ಮಾಡು. ಇಷ್ಟು ದಿನ ನಮ್ಮ ವೈರಿಯಾದ ಸೈತಾನನು ಕೇವಲ ನಾವು ವಾಸ್ತವವನ್ನು ನೋಡಿ ಅದನ್ನೇ ಸತ್ಯವೆಂಬುದಾಗಿ ಅವನು ಮಾಡಿದ್ದಾನಪ್ಪ. ಆ ವಾಸ್ತವದ ಮೇಲೆಯೇ ನಾವು ಜೀವಿಸುವಂತೆ ಮಾಡಿದ್ದಾನೆ. ಕರ್ತನೆ, ಸಹಾಯ ಮಾಡಪ್ಪ. ನಿನ್ನ ಸತ್ಯವನ್ನು ನಾವು ನಂಬಲಿಕ್ಕೆ ಸಹಾಯ ಮಾಡು. ನಿನ್ನ ಸತ್ಯದಲ್ಲಿ ನಾವು ಬೆಳೀಲಿಕ್ಕೆ ಸಹಾಯ ಮಾಡು ತಂದೆ. ಮಹಿಮೆ ಘನತೆ ನಾವು ನಿನಗೆ ಕೊಡ್ತೇವಪ್ಪ. ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್. ಎಲ್ಲರೂ ಸೇರೋಣ. ಆಮೇನ್, ಆಮೇನ್.